ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ರೆಸಾರ್ಟ್ ರಾಜಕಾರಣ, ವಿದೇಶಿ ಪ್ರವಾಸ, ಡಿನ್ನರ್ ಪಾಲಿಟಿಕ್ಸ್ ಇದು ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಈ ಯೋಜನೆ? ಖಾಸಗಿ ಹೋಟೆಲ್ನಲ್ಲಿ ಈ ಲೆಕ್ಕಾಚಾರವನ್ನ ಇಟ್ಕೊಂಡಿರೋದು ಯಾಕೆ? ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆ. ಇವ್ರ ಲೆಕ್ಕಾಚಾರ ಏನು? ಡಿನ್ನರ್ ಪಾಲಿಟಿಕ್ಸ್ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ? ಕಾದು ನೋಡೋಣ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ಈಗ ರೆಸಾರ್ಟ್ ರಾಜಕಾರಣ, ವಿದೇಶಿ ಪ್ರವಾಸ ಅಂತ ಬೇರೆ ತಂತ್ರಗಾರಿಕೆಯನ್ನ ಮಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಬಜೆಟ್ ಕೂಡ ಬರ್ತಾ ಇರೋದ್ರಿಂದ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಆ ಲೆಕ್ಕಾಚಾರದಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಇದು ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ಲೆಕ್ಕಾಚಾರದಲ್ಲಿ ಈಗ DK ಹಾಗೆ CM ಬಣದಿಂದಲೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದೆ. ಹಾಗಾದ್ರೆ ಯಾರ್ಯಾರು ಯಾವಾಗ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ? ಯಾವ ಉದ್ದೇಶಕ್ಕಾಗಿ ಈ ಯೋಜನೆ? ಯಾವ ಲೆಕ್ಕಾಚಾರ ಹಾಗಾದ್ರೆ ಅಂತೀರಾ? ಇದೇ ಫೋಕಸ್ ನ ಎಕ್ಸ್ಪೋಸ್ಡ್ ಸ್ಟೋರಿ, ಡಿನ್ನರ್ ಮೀಟಿಂಗ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಇನ್ನು ಮಾರ್ಚ್ 6ನೇ ತಾರೀಕಿಂದ ಅಧಿವೇಶನ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಈಗಾಗಲೇ ಕೂಡ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಸಿಕ್ಕಾಪಟ್ಟೆ ಬೇರೆಯದ್ದೇ ಲೆಕ್ಕಾಚಾರದಲ್ಲಿ ಗರಿಗೆದರಿದ್ದಾವೆ. ಈಗ ಇದೇ ಅಧಿವೇಶನದ ಉದ್ದೇಶವನ್ನು ಇಟ್ಕೊಂಡು, ಅಂದ್ರೆ ಅಧಿವೇಶನದಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ಯೋಜನೆ ಸಿಗಬಹುದು, ಎಷ್ಟೆಷ್ಟು ಅನುದಾನಗಳು ಸಿಗ್ಬೋದು, ಯಾವ ಯೋಜನೆ ಕೊಟ್ಟಿದ್ದಾರೆ, ಯಾವ ಕ್ಷೇತ್ರಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ನಿರೀಕ್ಷೆ ಮತ್ತು ಅಂದಾಜು ಕೂಡ ಕಾಂಗ್ರೆಸ್ನಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಆ ಅಧಿವೇಶನದಲ್ಲೇ ಕೂಡ ಬಜೆಟ್ ಆದ ನಂತರದಲ್ಲಿ ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಇದೇ ಮಾರ್ಚ್ 10ನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ DK ಶಿವಕುಮಾರ್ ಬಣದವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಆ ಅಸಮಾಧಾನಿತರನ್ನ ಸೆಳೆಯುವಂತ ಪ್ರಕ್ರಿಯೆ. ಹಾಗಾಗಿ ಈ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇರುವಂಥದ್ದು. ಮಾರ್ಚ್ 10ನೇ ತಾರೀಕು ಅಂದ್ರೆ ಮಾರ್ಚ್ 6ನೇ ತಾರೀಕು ಅಧಿವೇಶನ ಆರಂಭ ಆಗುತ್ತೆ. 10ನೇ ತಾರೀಕು ಖಾಸಗಿ ಕಾರ್ಯಕ್ರಮದಲ್ಲಿ ಅಂದ್ರೆ ವಿಧಾನಸೌಧದಲ್ಲೇ ಕೂಡ ಊಟದ ವ್ಯವಸ್ಥೆ, ಅಂದ್ರೆ ಸಚಿವ ಸಂಪುಟದ ಎಲ್ಲಾ ಸಚಿವರಿಗೂ ಕೂಡ ಶಾಸಕರಿಗೂ ಕೂಡ ಅವರು ಅಲ್ಲೇ ವಿಧಾನಸೌಧದಲ್ಲೇ ಕೂಡ ಊಟದ ವ್ಯವಸ್ಥೆಯನ್ನ ಆಯೋಜನೆ ಮಾಡ್ತಾರೆ. ಡಿನ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅದನ್ನ ಹೊರತುಪಡಿಸಿಯೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಈ ಲೆಕ್ಕಾಚಾರವನ್ನ ಇಟ್ಕೊಂಡಿರೋದು ಯಾಕೆ? ಯಾರ್ಯಾರು ಭಾಗಿಯಾಗ್ತಾರೆ? ಹಾಗಾದ್ರೆ ಯಾರ್ಯಾರು ಅಂದ್ರೆ DK ಬಣದಲ್ಲಿ ಗುರುತಿಸ್ಕೊಂಡಿರುವಂತ ಪ್ರಬಲ ಶಾಸಕರು ಆ ಸಮುದಾಯಕ್ಕೆ ಲೆಕ್ಕಾಚಾರದ ಇದ್ದಂತೆ ಅವರು ಸಹಜವಾಗಿ ಭಾಗಿಯಾಗ್ತಾರೆ. ಇದನ್ನ ಹೊರತುಪಡಿಸಿ ಮತ್ತಾರು ಬರ್ತಾರೆ ಅಂದ್ರೆ ಈ ಬಜೆಟ್ ನಲ್ಲಿ ಯಾರ್ಯಾರು ಅಸಮಾಧಾನಿತರಿದ್ದಾರೆ, ಅಂದ್ರೆ ತಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂದಿದೆ, ಅನುದಾನ ಬಂದಿಲ್ಲ, ಕಡಿಮೆ ಅನುದಾನ ಬಂದಿದೆ, ಈ ಲೆಕ್ಕಾಚಾರದ ಇರ್ತಾರಲ್ಲ, ಗ್ಯಾರಂಟಿನ ಕೊಡ್ತಾರೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಕೂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ನಿರಾಸೆ ಇದೆ. ಅಂಥವ್ರನ್ನ ಸೆಳೆಯುವಂತ ಲೆಕ್ಕಾಚಾರ ಇದು ಒಂದು ಕಡೆ. ಆದ್ರೆ ಸಿದ್ದರಾಮಯ್ಯ ಅವ್ರ ಬಣದಿಂದಲೂ ಕೂಡ ಇದೇ ಮಾರ್ಚ್ 12ರಿಂದ 15ನೇ ತಾರೀಕು ಒಳಗಡೆ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. MB ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರು ಇದರಲ್ಲಿ ಯಾವುದೇ ಅಂದ್ರೆ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ, ಸಿದ್ದರಾಮಯ್ಯವರು ಬಣದವರು ಮಾಡ್ತಾ ಇದ್ದಾರೆ ಅಂತ. ಯಾಕೆ? ಇಲ್ಲಿ MLAಗಳು, MLCಗಳು, ರಾಜ್ಯದ ಸಂಸದರು ಕೂಡ ಭಾಗಿ ಆಗ್ತಾರೆ ಅನ್ನುವಂತಹ ಇಲ್ಲಿ ಸಾಧ್ಯತೆಗಳು ಅಂದ್ರೆ ವಿಚಾರಗಳಿಗಾಗಲೇ ಗೊತ್ತಾಗ್ತಾ ಇರೋದ್ರಿಂದ ಇವ್ರ ಲೆಕ್ಕಾಚಾರ ಏನು?
ತಮ್ಮ ತಮ್ಮ ಶಾಸಕರನ್ನ ಸೆಳೆಯೋದಕ್ಕೆ ಈ ರೀತಿಯ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿಕೊಂಡ್ರೆ ಹಾಗಾದ್ರೆ ಅದು ಖಾಸಗಿ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರುವಂತ ಉದ್ದೇಶ ಆದ್ರೂ ಏನು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಈ ಡಿನ್ನರ್ನ ಮೀಟಿಂಗ್ನ ವಿಚಾರ ಏನಪ್ಪಾ ಅಂದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗೋದು. ಇದರ ಜೊತೆಗೆ ಬಜೆಟ್ ಆದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ಲೆಕ್ಕಾಚಾರಗಳು ನಡೀತಾ ಇದೆ. ಬಜೆಟ್ ಆದ ನಂತರದಲ್ಲಿ ಏನಾಗಬಹುದು, ಹಾಗಾದ್ರೆ ಯಾವ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದ್ ಕಡೆ ಚರ್ಚೆ ಆಗ್ತಾ ಇರುವಂಥದ್ದು. ಹೈಕಮಾಂಡ್ ಈಗಾಗಲೇ ಕೂಡ ಕುರ್ಚಿ ಕದನಕ್ಕೆ ಎಲ್ಲೋ ಒಂದ್ ಕಡೆ ಇರಿಸು ಮುರಿಸು ಉಂಟಾದ್ರೂ ಕೂಡ ಏನೂ ಹೇಳದೆ ಏನೂ ಕೇಳದೆ ಯಥಾವತ್ತಾಗಿ ಬಿಟ್ಟುಬಿಟ್ಟಿದ್ದಾರಲ್ಲ, ಇದು ಈ ರೀತಿಯ ರಾಜಕಾರಣವನ್ನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಇವರೇ ದಾರಿಯನ್ನ ಮಾಡಿಕೊಟ್ರ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಇದಾದ ನಂತರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಡಿನ್ನರ್ ಮೀಟಿಂಗ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.